ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2021ರಲ್ಲಿ ಬಿಡುಗಡೆಯಾಗಿದ್ದ ನೆಟ್ರಿಕಣ್ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ದುರ್ಗಾ ಒಬ್ಬರು ಸಿಬಿಐ ಆಫೀಸರ್ ಆಗಿರ್ತಾರೆ. ಒಂದು ದಿನ ತಮ್ಮ ಜೀವನದಲ್ಲಿ ನಡೆದ ಒಂದು ಕಾರ್ ಆಕ್ಸಿಡೆಂಟ್ ನಿಂದಾಗಿ ತಮ್ಮ ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡಿರ್ತಾರೆ. ಅದೇ ಸಮಯಕ್ಕೆ ಸಿಟಿಯಲ್ಲಿ ವಯಸ್ಸಿಗೆ ಬಂದಿದ್ದ ಹುಡುಗಿಯರು ತುಂಬಾನೇ ನಿಗೂಢ ರೀತಿಯಲ್ಲಿ ಮಿಸ್ಸಿಂಗ್ ಆಗ್ತಿರ್ತಾರೆ. ಹಾಗೂ ಒಂದು ದಿನ ದುರ್ಗಾ ಕೂಡ ಆ ಸೀರಿಯಲ್ ಸೈಕೋ ಕಿಲ್ಲರ್ ನ ಕೈಯಿಂದ ಜಸ್ಟ್ ಮಿಸ್ ಆಗಿರ್ತಾಳೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಬ್ಯಾಕ್ ಟು ಬ್ಯಾಕ್ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಕಿಡ್ನಾಪ್ ಮಾಡ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ಯಾರು? ದುರ್ಗಾಗೆ ತನ್ನ ಕಣ್ಣಿನ ದೃಷ್ಟಿ ಇಲ್ಲದಿದ್ದರೂ ಕೂಡ ಆ ಸೈಕೋ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತಾ? ಚಿತ್ರದಲ್ಲಿ ಆ ಸೈಕೋ ಯಾರು ಅಂತ ನಮಗೆ ಬೇಗ ಗೊತ್ತಾದ್ರೂ ಕೂಡ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಸಿಬಿಐ ಆಫೀಸರ್ ಆಗಿರುವ ದುರ್ಗಾ ತನ್ನ ತಮ್ಮ ಆದಿಯನ್ನ ಕರೆದುಕೊಂಡು ಹೋಗೋದಕ್ಕೆ ಅಂತ ಒಂದು ಪಬ್ಗೆ ಬಂದಿರ್ತಾಳೆ. ಆದಿ ತುಂಬಾ ಹೊತ್ತಾದ್ರೂ ಕೂಡ ಮನೆಗೆ ಹೋಗದೆ ಡ್ರಿಂಕ್ಸ್ ಮಾಡ್ತಾ ತನ್ನ ಫ್ರೆಂಡ್ಸ್ ಗಳ ಜೊತೆ ಎಂಜಾಯ್ ಮಾಡ್ತಿರ್ತಾನೆ. ಎಷ್ಟೇ ಕರೆದ್ರೂ ಕೂಡ ಆತ ಬರೋದಿಲ್ಲ ಅಂತ ಹಠ ಮಾಡಿದ ಕಾರಣ ದುರ್ಗಾ ಅವನನ್ನ ಎಳೆದುಕೊಂಡು ಬಂದು ಹ್ಯಾಂಡ್ ಕಫ್ ಮಾಡಿ ಜೀಪ್ ನಲ್ಲಿ ಕೂರಿಸ್ತಾಳೆ. ಹೀಗೆ ದಾರಿಯಲ್ಲಿ ಬರ್ತಿದ್ದಾಗ ಇವರಿಬ್ಬರ ಮಾತುಗಳಿಂದ ನಮಗೊಂದು ವಿಷಯ ಗೊತ್ತಾಗುತ್ತೆ. ಸ್ನೇಹಿತರೆ, ಅಸಲಿಗೆ ಇವರಿಬ್ಬರು ಸ್ವಂತ ಅಕ್ಕ ತಮ್ಮ ಅಲ್ವೇ ಅಲ್ಲ. ಅನಾಥರಾಗಿದ್ದ ಇವರಿಬ್ಬರು ಒಂದೇ ಅನಾಥಾಶ್ರಮದಲ್ಲಿ ಬೆಳೆದಿರ್ತಾರೆ. ಆದರೂ ಕೂಡ ದುರ್ಗಾ ಆದಿಯನ್ನ ತನ್ನ ಸ್ವಂತ ತಮ್ಮನ ರೀತಿ ಟ್ರೀಟ್ ಮಾಡ್ತಿರ್ತಾಳೆ. ಕುಡಿದ ನಶೆಯಲ್ಲಿ ಆದಿ ದುರ್ಗಾಳ ಬಳಿ ಇದ್ದ ಹ್ಯಾಂಡ್ ಕಫ್ ನ ಕೀಯನ್ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಜೀಪಿನ ಸ್ಟೀರಿಂಗ್ ಪಕ್ಕಕ್ಕೆ ತಿರುಗಿದ ಕಾರಣ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ಆಕ್ಸಿಡೆಂಟ್ ನಲ್ಲಿ ದುರ್ಗಾಗೆ ತುಂಬಾನೇ ಏಟಾಗಿ ಆಕೆ ದೂರದಲ್ಲಿ ಹೋಗಿ ಬಿದ್ದಿರ್ತಾಳೆ. ಮತ್ತೊಂದು ಕಡೆ ಇವಳ ಜೀಪ್ ನೋಡಿದ್ರೆ ಬ್ರಿಡ್ಜ್ ನ ಕಂಬಿಗೆ ಸಿಕ್ಕಿ ನೇತಾಡ್ತಿರುತ್ತೆ. ದುರ್ಗಾ ಆದಿಯ ಕೈಯನ್ನ ಜೀಪ್ ನಲ್ಲಿದ್ದ ಹ್ಯಾಂಡಲ್ ಗೆ ಹ್ಯಾಂಡ್ ಕಫ್ ಮಾಡಿದ ಕಾರಣ ಆತ ಜೀಪ್ ನಲ್ಲೇ ನೇತಾಡ್ತಿರ್ತಾನೆ. ಆದಿಗೂ ಕೂಡ ತುಂಬಾನೇ ಗಾಯಗಳಾಗಿದ್ದ ಕಾರಣ ಅಕ್ಕ ಕಾಪಾಡು ಕಾಪಾಡು ಅಂತ ಕೂಗ್ತಿರ್ತಾನೆ. ದುರ್ಗಾ ಆದಿಯನ್ನ ಕಾಪಾಡಬೇಕು ಅಂತ ಮೇಲಕ್ಕೆ ಎದ್ದೊಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಆಕೆಗೂ ಕೂಡ ತುಂಬಾನೇ ಗಾಯಗಳಾಗಿದ್ದ ಕಾರಣ ಆಕೆ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಈ ಕಡೆ ಆದಿ ತನ್ನ ಹ್ಯಾಂಡ್ ಕಫ್ ಅನ್ನ ಎಷ್ಟೇ ಬಿಡಿಸಿಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಸಾಧ್ಯನೇ ಆಗೋದಿಲ್ಲ. ಸ್ವಲ್ಪ ಸಮಯದ ನಂತರ ಆ ಜೀಪ್ ಬ್ರಿಡ್ಜ್ ನಿಂದ ಕೆಳಗಡೆ ಬಿದ್ದು ಬಿಡುತ್ತೆ. ಹಾಗೂ ಅದೇ ಸಮಯಕ್ಕೆ ಸರಿಯಾಗಿ ಕೆಳಗಡೆ ರಸ್ತೆಯಲ್ಲಿ ತುಂಬಾನೇ ಸ್ಪೀಡ್ ಆಗಿ ಬರ್ತಿದ್ದ ಒಂದು ಟ್ರಕ್ ಜೀಪ್ ಗೆ ಗುದ್ದಿ ಬಿಡುತ್ತೆ. ಈ ಬಾರಿ ಆದಿ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅದೇ ರಸ್ತೆಯಲ್ಲಿ ಬರ್ತಿದ್ದ ಜನಗಳು ದುರ್ಗಾಗೆ ಆಕ್ಸಿಡೆಂಟ್ ಆಗಿರೋದನ್ನ ನೋಡಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆಕ್ಸಿಡೆಂಟ್ ಆದಾಗ ಗಾಜಿನ ಪೀಸ್ಗಳು ದುರ್ಗಾಳ ಕಣ್ಣಿನ ಒಳಗಡೆ ಹೋಗಿದ್ದ ಕಾರಣ ಆಕೆ ಕಣ್ಣಿನ ದೃಷ್ಟಿ ಹೊರಟೋಗಿರುತ್ತೆ. ದುರ್ಗಾಗೆ ಸ್ವಲ್ಪ ದಿನಗಳ ನಂತರ ವಾಪಸ್ ಪ್ರಜ್ಞೆ ಬಂದಾಗ ತನ್ನ ಕಣ್ಣಿನ ದೃಷ್ಟಿ ಹೊರಟೋಗಿದೆ ಅಂತ ಗೊತ್ತಾಗಿ ತುಂಬಾನೇ ಅಳ್ತಾಳೆ. ಜೊತೆಗೆ ಆದಿ ಆಕ್ಸಿಡೆಂಟ್ ನಲ್ಲಿ ಸತ್ತೋದ ಅಂತ ಗೊತ್ತಾಗಿ ಒಂದು ರೀತಿ ಡಿಪ್ರೆಷನ್ ಗೆ ಹೊರಟೋಗಿರುತ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ದಿನಗಳು ಕಳೆದಂತೆ ದುರ್ಗಾ ಸ್ಟಿಕ್ ಹಿಡಿದುಕೊಂಡು ನಡೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾಳೆ. ಹಾಗೂ ಅನಾಥಾಶ್ರಮದ ಕೇರ್ ಟೇಕರ್ ಒಂದು ದಿನ ದುರ್ಗಾಗೆ ಒಂದು ನಾಯಿಯನ್ನ ಗಿಫ್ಟ್ ಮಾಡ್ತಾಳೆ. ದುರ್ಗಾ ಹಾಗೂ ಆ ನಾಯಿ ತುಂಬಾನೇ ಬೇಗ ಫ್ರೆಂಡ್ಸ್ ಆಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ದುರ್ಗಾ ಐ ಚೆಕಪ್ ಗೆ ಅಂತ ಹಾಸ್ಪಿಟಲ್ ಗೆ ಹೋದಾಗ ಈಕೆಗೊಂದು ಗುಡ್ ನ್ಯೂಸ್ ಸಿಗುತ್ತೆ. ಅದೇನಂದ್ರೆ ದುರ್ಗಾಳ ಕಣ್ಣಿನ ಆಪರೇಷನ್ ಗೆ ಒಬ್ಬರು ಐ ಡೋನರ್ ಸಿಕ್ಕಿದ್ದಾರೆ ಅಂತ. ಆದ್ರೆ ಕೆಲವೇ ದಿನಗಳ ನಂತರ ಈಕೆ ಕಣ್ಣಿನ ಆಪರೇಷನ್ ದಿನ ಹತ್ತಿರ ಬಂದಾಗ ಬ್ಯಾಡ್ ನ್ಯೂಸ್ ಕೂಡ ಸಿಗುತ್ತೆ. ಅದೇನಂದ್ರೆ ದುರ್ಗಾಗೆ ಐ ಡೊನೇಟ್ ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದ ವ್ಯಕ್ತಿಯ ಕಣ್ಣುಗಳು ಡ್ಯಾಮೇಜ್ ಆಗಿದೆ ಅಂತ. ಆಪರೇಷನ್ ಆಗಿ ತನ್ನ ದೃಷ್ಟಿ ವಾಪಸ್ ಬರುತ್ತೆ ಅಂತ ಖುಷಿಯಾಗಿದ್ದ ದುರ್ಗಾಗೆ ಈ ವಿಷಯ ಗೊತ್ತಾಗಿ ಮತ್ತಷ್ಟು ದುಃಖ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ಅಲ್ಲಿ ಮಾಸ್ಕ್ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಒಬ್ಬಳು ಹುಡುಗಿಯನ್ನ ಬೆತ್ತಲೆ ಮಾಡಿ ಕಟ್ಟಿ ಹಾಕಿರೋದನ್ನ ನೋಡ್ತೀವಿ. ಆ ವ್ಯಕ್ತಿ ಆ ಹುಡುಗಿಗೆ ತುಂಬಾನೇ ಟಾರ್ಚರ್ ಮಾಡಿ ಇಂಟಿಮೇಟ್ ಆಗೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗುತ್ತೆ. ನಂತರದ ಸೀನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರುವ ಮಣಿ ಎಂಬಾತನನ್ನ ನೋಡ್ತೀವಿ. ತುಂಬಾನೇ ಹಾನೆಸ್ಟ್ ಹಾಗೂ ಒಬಿಡಿಯಂಟ್ ಪೊಲೀಸ್ ಆಫೀಸರ್ ಆಗಿದ್ದ ಮಣಿಯನ್ನ ಕಂಡ್ರೆ ಅವನ ಸ್ಟೇಷನ್ ನಲ್ಲಿ ಯಾರಿಗೂ ಕೂಡ ಆಗ್ತಿರೋದಿಲ್ಲ. ಅದೇ ದಿನ ಮಣಿ ಒಬ್ಬ ಕ್ರಿಮಿನಲ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಕರೆದುಕೊಂಡು ಹೋಗ್ತಿದ್ದಾಗ ಆತ ಇವನ ಕೈಯಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಬಿಡ್ತಾನೆ. ಈ ವಿಷಯ ಗೊತ್ತಾಗಿ ಇವನ ಹೈಯರ್ ಆಫೀಸರ್ಗಳು ಇವನಿಗೆ ಸರಿಯಾಗಿ ಬೈದಿರ್ತಾರೆ. ನಂತರದ ಸೀನ್ ನಲ್ಲಿ ಆ ಸೈಕೋ ವ್ಯಕ್ತಿ ಮತ್ತೊಬ್ಬಳು ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಆಕೆಯನ್ನ ಬೆತ್ತಲೆ ಮಾಡಿ ಆಕೆ ಜೊತೆ ಕೂಡ ತುಂಬಾನೇ ಫೋರ್ಸ್ಫುಲ್ ಆಗಿ ಇಂಟಿಮೇಟ್ ಆಗ್ತಾನೆ. ಅಷ್ಟಕ್ಕೂ ಈತ ಯಾರು ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಈ ಕಡೆ ದುರ್ಗಾಗೆ ಸುಮ್ಮನೆ ಕೂರೋದಕ್ಕೆ ಇಷ್ಟವಿಲ್ಲದೆ ತನ್ನ ಹೈಯರ್ ಆಫೀಸರ್ ಬಳಿ ಬಂದು ಏನಾದ್ರೂ ಕೆಲಸ ಇದ್ರೆ ಕೊಡಿ ಅಂತ ಕೇಳ್ತಾಳೆ. ಆದ್ರೆ ದುರ್ಗಾಗೆ ಕಣ್ಣಿನ ದೃಷ್ಟಿ ಇಲ್ಲದ ಕಾರಣ ಈಕೆ ಹೈಯರ್ ಆಫೀಸರ್ ಯಾವುದೇ ಕೆಲಸವನ್ನ ಅಸೈನ್ ಮಾಡೋದಿಲ್ಲ. ಸರಿ ಅಂತ ದುರ್ಗಾ ತನ್ನ ನಾಯಿಯನ್ನ ಕರೆದುಕೊಂಡು ವಾಪಸ್ ಬರ್ತಿದ್ದಾಗ ಒಂದು ಬೈಕ್ ಬಂದು ಈಕೆ ನಾಯಿಗೆ ಗುದ್ದಿ ಬಿಡುತ್ತೆ. ಸ್ನೇಹಿತರೆ, ಅಂದ
ಅಂದ ಹಾಗೆ ದುರ್ಗಾ ತನ್ನ ನಾಯಿಗೆ ಕಣ್ಣ ಅಂತ ಹೆಸರಿಟ್ಟಿರ್ತಾಳೆ. ತಕ್ಷಣವೇ ಕಣ್ಣನನ್ನ ತೆಗೆದುಕೊಂಡು ಹೋಗಿ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಸೋಫಿಯಾ ಎಂಬ ಒಬ್ಬಳು ಹುಡುಗಿ ತನ್ನ ಫ್ರೆಂಡ್ಸ್ ಗಳ ಜೊತೆ ಮೂವಿಗೆ ಹೋಗ್ಬೇಕು ಅಂತ ರೆಡಿ ಆಗ್ತಿರೋದನ್ನ ನೋಡ್ತೀವಿ. ಅದೇ ಸಮಯಕ್ಕೆ ಈ ಕೆಮ್ಮನಿಯ ಡೋರ್ ಬೆಲ್ ರಿಂಗ್ ಆಗುತ್ತೆ. ಇಷ್ಟೊತ್ತಲ್ಲಿ ಯಾರು ಬಂದಿರಬಹುದು ಅಂತ ಹೋಗಿ ನೋಡಿದ್ರೆ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಸ್ವಲ್ಪ ಸಮಯದ ಮುಂಚೆ ನಾವು ನೋಡಿದ್ದ ಆ ಇಬ್ಬರು ಹುಡುಗಿಯರನ್ನ ಕಿಡ್ನಾಪ್ ಮಾಡಿದ್ದ ಆ ಸೈಕೋ ಕಿಲ್ಲರ್ ಇವನೇ. ಆತ ಸೋಫಿಯಾಗೆ ತಕ್ಷಣವೇ ನನ್ನ ಜೊತೆ ಬಾ ಅಂತ ಕರೀತಾನೆ. ಆದ್ರೆ ಸೋಫಿಯಾ ಒಪ್ಪದಿದ್ದಾಗ ತನ್ನ ಮೊಬೈಲ್ ನಲ್ಲಿದ್ದ ಯಾವುದೋ ಒಂದು ವಿಡಿಯೋವನ್ನ ತೋರಿಸಿ ಆಕೆಯನ್ನ ಬ್ಲಾಕ್ ಮೇಲ್ ಮಾಡಿ ಕರೆದುಕೊಂಡು ಹೋಗ್ತಾನೆ. ಹೀಗೆ ಕಾರ್ ನಲ್ಲಿ ಹೋಗ್ತಿದ್ದಾಗ ಸೋಫಿಯಾ ತುಂಬಾನೇ ಹೆದರಿಕೊಂಡು ಅಳ್ತಿದ್ದಾಗ ತನ್ನ ಬಳಿ ಇದ್ದ ನೀರನ್ನ ಕುಡಿ ಅಂತ ಕೊಡ್ತಾನೆ. ಆ ನೀರನ್ನ ಕುಡಿತಿದ್ದ ಹಾಗೆ ಸೋಫಿಯಾ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಹಾಗೂ ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗುತ್ತೆ. ಮತ್ತೊಂದು ಕಡೆ ಸೋಫಿಯಾಳ ತಾಯಿ ಎಷ್ಟೇ ಹೊತ್ತಾದ್ರೂ ತನ್ನ ಮಗಳು ಮನೆಗೆ ವಾಪಸ್ ಬಂದಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿರ್ತಾಳೆ. ಇನ್ಸ್ಪೆಕ್ಟರ್ ಈ ಕೇಸನ್ನ ಸಬ್ ಇನ್ಸ್ಪೆಕ್ಟರ್ ಮಣಿಗೆ ಅಸೈನ್ ಮಾಡದೆ ಬೇರೆಯೊಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಅಸೈನ್ ಮಾಡ್ತಾರೆ. ಹಾಗೂ ಈಗ ಆ ಸಬ್ ಇನ್ಸ್ಪೆಕ್ಟರ್ ನ ಮಾತಿನಿಂದ ಗೊತ್ತಾಗೋದೇನಂದ್ರೆ ಸೋಫಿಯಾ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ಸೇಮ್ ಪ್ಯಾಟರ್ನ್ ನಲ್ಲಿ ಇಬ್ಬರು ಹುಡುಗಿಯರು ಆಗಲೇ ಮಿಸ್ಸಿಂಗ್ ಆಗಿದ್ದಾರೆ ಅಂತ. ಮರುದಿನ ರಾತ್ರಿ ದುರ್ಗಾ ತನ್ನ ಕೇರ್ ಟೇಕರ್ಲನ್ನ ಮೀಟ್ ಮಾಡ್ಬೇಕು ಅಂತ ಅನಾಥಾಶ್ರಮಕ್ಕೆ ಬಂದಿರ್ತಾಳೆ. ಇಬ್ಬರು ಮಾತನಾಡ್ತಿದ್ದಾಗ ದುರ್ಗಾ ತುಂಬಾನೇ ಎಮೋಷನಲ್ ಆಗಿ ಒಂದು ರೀತಿ ಆದಿಯ ಸಾವಿಗೆ ನಾನೇ ಕಾರಣ ಆಗಿಬಿಟ್ಟೆ. ಆ ದಿನ ಆತ ತನ್ನ ಕೈಗೆ ಹ್ಯಾಂಡ್ ಕಫ್ ಮಾಡ್ಬೇಡ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ದ. ಆದ್ರೆ ನಾನೇ ಅವನ ಕೈಗೆ ಹ್ಯಾಂಡ್ ಕಫ್ ಮಾಡಿಬಿಟ್ಟೆ. ಒಂದು ವೇಳೆ ನಾನು ಹ್ಯಾಂಡ್ ಕಫ್ ಮಾಡಿರ್ಲಿಲ್ಲ ಅಂತಿದ್ರೆ ಅದೇ ಬದುಕುಳಿತಿದ್ದ ಅಂತ ಅಳುತ್ತಾ ಹೊರಗಡೆ ಬರ್ತಾಳೆ. ಆಗಲೇ ತುಂಬಾನೇ ಲೇಟ್ ಆಗಿದ್ದ ಕಾರಣ ಬಸ್ ಆಗ್ಲಿ ಆಟೋಗಳಾಗ್ಲಿ ಸಿಗೋದಿಲ್ಲ. ಕೊನೆಗೆ ಒಂದು ಕ್ಯಾಬ್ ಅನ್ನ ಬುಕ್ ಮಾಡಿ ಅಲ್ಲೇ ಇದ್ದ ಬಸ್ ಸ್ಟಾಪ್ ನಲ್ಲಿ ಕಾಯುತ್ತಾ ಕೂತಿರ್ತಾಳೆ. ಅದೇ ಸಮಯಕ್ಕೆ ಆ ಸೈಕೋ ಕಿಡ್ನಾಪರ್ ಅದೇ ರಸ್ತೆಯಲ್ಲಿ ತನ್ನ ಕಾರ್ ನಲ್ಲಿ ಹೋಗ್ತಿರ್ತಾನೆ. ದುರ್ಗಾಳನ್ನ ನೋಡ್ತಿದ್ದ ಹಾಗೇನೆ ಆ ಸೈಕೋಗೆ ಅರ್ಥವಾಗುತ್ತೆ ಈಕೆಗೆ ಕಣ್ಣು ಕಾಣೋದಿಲ್ಲ ಅಂತ. ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಕೆಯನ್ನ ಕಿಡ್ನಾಪ್ ಮಾಡೋದಕ್ಕೆ ಅಂತ ಕಾರನ್ನ ಆಕೆ ಮುಂದೆ ಸ್ಟಾಪ್ ಮಾಡ್ತಾನೆ. ದುರ್ಗಾ ನೋಡಿದ್ರೆ ಅದು ತಾನು ಬುಕ್ ಮಾಡಿದ್ದ ಕ್ಯಾಬ್ ಇರ್ಬೇಕು ಅಂತ ಕಾರ್ನ ಒಳಗಡೆ ಹತ್ತಿ ಕುಳಿತುಕೊಳ್ತಾಳೆ. ಹೀಗೆ ಕಾರ್ ಮೂವ್ ಆಗ್ತಿದ್ದ ಹಾಗೆ ದುರ್ಗಾಗೆ ಕಾರ್ನ ಒಳಗಡೆ ಮೆಡಿಸಿನ್ ವಾಸನೆ ಬರುತ್ತೆ. ಹಾಗೂ ಕಾರಿನ ಸೀಟ್ ನ ಮೇಲೆ ಕೈ ಇಟ್ಟಾಗ ಅದು ಲೆದರ್ ನಿಂದ ಮಾಡಲಾಗಿದೆ ಅಂತ ಗೊತ್ತಾಗುತ್ತೆ. ಯೂಶಲಿ ಕ್ಯಾಬ್ ನ ಸೀಟ್ ಗಳಿಗೆ ಈ ರೀತಿಯ ಪ್ರೀಮಿಯಂ ಲೆದರ್ ಅನ್ನ ಯೂಸ್ ಮಾಡೋದಿಲ್ಲ ಅಲ್ವಾ. ಮೋಸ್ಟ್ಲಿ ಇದ್ಯಾವುದೋ ಪ್ರೀಮಿಯಂ ಕ್ಯಾಬ್ ಇರಬೇಕು ಅಂದುಕೊಂಡು ಸುಮ್ಮನಾಗ್ತಾಳೆ. ಆಗ ಆ ಸೈಕೋ ದುರ್ಗಾಗೆ ಕುಡಿಯೋದಕ್ಕೆ ಅಂತ ತನ್ನ ಹುಡುಗಿಯರನ್ನ ಕಿಡ್ನಾಪ್ ಮಾಡುವಾಗ ಯೂಸ್ ಮಾಡುವ ಆ ವಾಟರ್ ಅನ್ನ ಕೊಡ್ತಾನೆ. ದುರ್ಗಾ ಇನ್ನೇನು ಆ ನೀರನ್ನ ಕುಡಿಬೇಕು ಅನ್ನುವಾಗ ಬಾಟಲಿಯ ಒಳಗಡೆ ಒಂದು ರೀತಿಯ ವಾಸನೆ ಬರ್ತಿರೋದನ್ನ ಅಬ್ಸರ್ವ್ ಮಾಡ್ತಾಳೆ. ದುರ್ಗಾಳನ್ನ ಅಬ್ಸರ್ವ್ ಮಾಡಿದ ಆ ಸೈಕೋಗೆ ಅರ್ಥವಾಗುತ್ತೆ ಈಕೆಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಂತ. ಅದೇ ಸಮಯಕ್ಕೆ ರಸ್ತೆ ಕಡೆ ಸರಿಯಾಗಿ ನೋಡದೆ ರಸ್ತೆ ದಾಟುತ್ತಿದ್ದ ಒಬ್ಬಳು ಹುಡುಗಿಗೆ ಗುದ್ದಿ ಬಿಡ್ತೇನೆ. ತಕ್ಷಣವೇ ಕಾರ್ನಿಂದ ಕೆಳಗಡೆ ಇಳಿದು ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಆ ಹುಡುಗಿಯನ್ನ ಎತ್ತಿಕೊಂಡು ಹೋಗಿ ತನ್ನ ಕಾರ್ನ ಡಿಕ್ಕಿಯ ಒಳಗಡೆ ಲಾಕ್ ಮಾಡ್ತಾನೆ. ದುರ್ಗಾ ಕೆಳಗಡೆ ಇಳಿದು ವಿಚಾರಿಸಿದಾಗ ಏನಿಲ್ಲ ನಾಯಿಗೆ ಗುದ್ದಿ ಬಿಟ್ಟೆ ಅಷ್ಟೇ ಅಂತ ಮ್ಯಾನೇಜ್ ಮಾಡ್ತಾನೆ. ಆದ್ರೆ ದುರ್ಗಾಗೆ ಇವನ ವಿಚಿತ್ರವಾದ ಮಾತುಗಳನ್ನ ಹಾಗೂ ಬಿಹೇವಿಯರ್ ನೋಡಿ ಅನುಮಾನ ಶುರುವಾಗುತ್ತೆ. ಈತ ಹೇಳ್ತಿರೋ ಪ್ರಕಾರ ಯಾವ್ದಾದ್ರು ನಾಯಿಗೆ ಆಕ್ಸಿಡೆಂಟ್ ಆಗಿದ್ರೆ ಅದು ಕಿರುಚುತ್ತಿರುವ ಸೌಂಡ್ ಕಾರ್ನ ಕೆಳಗಡೆಯಿಂದ ಬರ್ಬೇಕಲ್ವಾ. ಈತ ಖಂಡಿತ ಯಾರಿಗೋ ಆಕ್ಸಿಡೆಂಟ್ ಮಾಡಿದ್ದಾನೆ ಅಂತ ತಕ್ಷಣವೇ ತನ್ನ ಫೋನ್ ಅನ್ನ ತೆಗೆದುಕೊಂಡು ಪೊಲೀಸರಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಅಷ್ಟರಲ್ಲಿ ಆ ಸೈಕೋ ದುರ್ಗಾಳನ್ನ ಪಕ್ಕಕ್ಕೆ ತಳ್ಳಿ ಕಾರ್ನಲ್ಲಿ ಅಲ್ಲಿಂದ ಹೊರಟು ಹೋಗ್ತಾನೆ. ತಕ್ಷಣವೇ ದುರ್ಗಾ ತನ್ನ ಕೇರ್ ಟೇಕರ್ಲನ್ನ ಕರೆದುಕೊಂಡು ಮಣಿ ಕೆಲಸ ಮಾಡ್ತಿರುವ ಆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾಳೆ. ಏನಾಯ್ತು ಅಂತ ವಿಚಾರಿಸಿದಾಗ ಸರ್ ನಾನು ಮನೆಗೆ ಬರ್ಬೇಕು ಅಂತ ಒಂದು ಕ್ಯಾಬ್ ಅನ್ನ ಬುಕ್ ಮಾಡಿದ್ದೆ. ಸ್ವಲ್ಪ ಸಮಯದ ನಂತರ ನಾನು ಬುಕ್ ಮಾಡಿದ್ದ ಕ್ಯಾಬ್ ಬಂತು. ಆದ್ರೆ ಆ ಕ್ಯಾಬ್ ಡ್ರೈವರ್ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದ. ಜೊತೆಗೆ ಬರುವಾಗ ಯಾರಿಗೋ ಆಕ್ಸಿಡೆಂಟ್ ಮಾಡಿ ನಾಯಿಗೆ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಸುಳ್ಳನ್ನ ಹೇಳ್ದ. ನಾನು ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ಬೇಕು ಅನ್ನೋಷ್ಟರಲ್ಲೇ ನನ್ನನ್ನ ಪಕ್ಕಕ್ಕೆ ತಳ್ಳಿ ಎಸ್ಕೇಪ್ ಆಗಿ ಬಿಟ್ಟ ಸರ್ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಆ ಸೈಕೋ ಒಬ್ಬಳು ಹುಡುಗಿಯನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದ ಅಲ್ವಾ. ಕಾರ್ನಲ್ಲಿ ಯಾವುದೇ ಎವಿಡೆನ್ಸ್ ಗಳು ಸಿಗಬಾರ್ದು ಅಂತ ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಾಗ ದುರ್ಗಾ ಬೀಳಿಸಿಕೊಂಡು ಹೋಗಿರುವ ಅವಳ ಐಡಿ ಕಾರ್ಡ್ ಸಿಗುತ್ತೆ. ಈ ಕಡೆ ಸಿಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹುಡುಗಿಯರು ನಿಗೂಢವಾಗಿ ಮಿಸ್ಸಿಂಗ್ ಆಗ್ತಿರೋ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಮೇಲೆ ತುಂಬಾನೇ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಮತ್ತೊಂದು ಕಡೆ ಆ ಸೈಕೋ ಈಗ ಕಿಡ್ನಾಪ್ ಮಾಡಿರುವ ಆ ಹುಡುಗಿಯನ್ನ ಕೂಡ ಒಂದು ರೂಮ್ ನ ಒಳಗಡೆ ಕಟ್ಟಿ ಹಾಕ್ತಾನೆ. ನಂತರ ಆಕೆಗೂ ಕೂಡ ತುಂಬಾನೇ ಟಾರ್ಚರ್ ಮಾಡ್ತಾ ಆಕೆ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾನೆ. ಈ ಕಡೆ ಸಬ್ ಇನ್ಸ್ಪೆಕ್ಟರ್ ಮಣಿ ಸಿಟಿಯಲ್ಲಿರುವ ಕ್ಯಾಬ್ ಸ್ಟ್ಯಾಂಡ್ ಗಳಿಗೆ ಹೋಗಿ ಎಲ್ಲ ಡ್ರೈವರ್ ಗಳನ್ನ ವಿಚಾರಿಸೋದಕ್ಕೆ ಶುರು ಮಾಡ್ತಾನೆ. ಎಸ್ಪೆಷಲಿ ಅದರಲ್ಲೂ ದುರ್ಗಾ ಹೇಳಿರೋ ಪ್ರಕಾರ ಆಕ್ಸಿಡೆಂಟ್ ಆದಾಗ ಕಾರಿನ ಗ್ಲಾಸ್ ಒಡೆದಿತ್ತು. ಸೊ ರೀಸೆಂಟ್ಲಿ ನಿಮಗೆ ಗೊತ್ತಿರುವ ಯಾರಾದ್ರೂ ಕ್ಯಾಬ್ ಡ್ರೈವರ್ ತನ್ನ ಕಾರಿನ ಗ್ಲಾಸ್ ಅನ್ನ ಚೇಂಜ್ ಮಾಡಿಸಿದ್ದಾನ ಅಂತ ಎನ್ಕ್ವೈರಿ ಮಾಡ್ತಿರ್ತಾನೆ. ನಂತರದ ಸೀನ್ ನಲ್ಲಿ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ
ಮಾಡ್ತಿರುವ ಗೌತಮ್ ಎಂಬ ಹುಡುಗನನ್ನ ನೋಡ್ತೀವಿ. ಗೌತಮ್ಗೆ ತನ್ನ ಫ್ರೆಂಡ್ಸ್ ಗಳ ಮೂಲಕ ಸಬ್ ಇನ್ಸ್ಪೆಕ್ಟರ್ ಮಣಿ ಗ್ಲಾಸ್ ಹೊಡೆದಿರುವ ಒಂದು ಕ್ಯಾಬ್ ನ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ತಕ್ಷಣವೇ ಗೌತಮ್ ಮಣಿಯನ್ನ ಮೀಟ್ ಮಾಡ್ಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಏನ್ ವಿಷಯ ಅಂತ ಕೇಳಿದಾಗ, ಸರ್ ನಿನ್ನೆ ರಾತ್ರಿ ನಾನು ಎಂದಿನಂತೆ ಫುಡ್ ಡೆಲಿವರಿ ಮಾಡ್ತಿದ್ದೆ. ಆಗ ಒಂದು ಏರಿಯಾಗೆ ಹೋಗಿ ವಾಪಸ್ ಬರ್ತಿದ್ದಾಗ ಸಡನ್ ಆಗಿ ಒಂದು ಕಾರ್ ನನ್ನ ಮುಂದೆನೆ ತುಂಬಾನೇ ಸ್ಪೀಡ್ ಆಗಿ ಪಾಸ್ ಆಯ್ತು. ಆ ಕಾರಿನ ಗ್ಲಾಸ್ ಒಡೆದು ಹೋಗಿದ್ದನ್ನ ನಾನು ಅಬ್ಸರ್ವ್ ಮಾಡಿದೆ. ಆದ್ರೆ ನೀವು ಎನ್ಕ್ವೈರಿ ಮಾಡ್ತಿರೋ ಪ್ರಕಾರ ಅದು ಕ್ಯಾಬ್ ಅಲ್ಲ, ಅದೊಂದು ಪ್ರೈವೇಟ್ ವೆಹಿಕಲ್ ಸರ್ ಅಂತ ಹೇಳ್ತಾನೆ. ಆದ್ರೆ ಅಲ್ಲೇ ಕೂತಿದ್ದ ದುರ್ಗಾ ಮಾತ್ರ, ಸರ್ ನಾನು ಹತ್ತಿದ್ದು ಪ್ರೈವೇಟ್ ವೆಹಿಕಲ್ ಅಲ್ಲ, ಅದು 100% ಕ್ಯಾಬೆ ಅಂತ ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಶಾಕಿಂಗ್ಲಿ ದುರ್ಗಾಳನ್ನ ಫಾಲೋ ಮಾಡ್ತಿರುವ ಆ ಸೈಕೋ ಪೊಲೀಸ್ ಸ್ಟೇಷನ್ ಹೊರಗಡೆ ವೇಟ್ ಮಾಡ್ತಿರೋದನ್ನ ನೋಡ್ತೀವಿ. ದಿನಗಳು ಕಳೆದಂತೆ ದುರ್ಗಾ ಹೇಳಿದಂತೆ ಸಿಟಿಯಲ್ಲಿರುವ ಎಲ್ಲ ಕ್ಯಾಬ್ ಗಳನ್ನ ಕೂಡ ಮಣಿ ಚೆಕ್ ಮಾಡ್ತಾನೆ. ಆದ್ರೆ ಈಕೆ ಹೇಳ್ತಿರೋ ಪ್ರಕಾರ ಅನುಮಾನ ಬರುವ ಯಾವುದೇ ಕ್ಯಾಬ್ ಆಗ್ಲಿ ಕ್ಯಾಬ್ ಡ್ರೈವರ್ ಆಗ್ಲಿ ಸಿಗೋದೇ ಇಲ್ಲ. ಈಗ ದುರ್ಗಾ ಹಾಗೂ ಮಣಿಗೂ ಕೂಡ ಅನ್ನಿಸೋದಕ್ಕೆ ಶುರುವಾಗುತ್ತೆ. ಆ ಡೆಲಿವರಿ ಬಾಯ್ ಗೌತಮ್ ಹೇಳಿದ ಹಾಗೆ ಆ ದಿನ ದುರ್ಗಾ ಹತ್ತಿದ್ದು ಯಾವುದೋ ಪ್ರೈವೇಟ್ ವೆಹಿಕಲ್ ಇರಬೇಕು ಅಂತ. ಮತ್ತೊಂದು ಕಡೆ ಆ ಸೈಕೋ ಈಗ ಗೌತಮ್ ನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಯಾಕಂದ್ರೆ ಆ ದಿನ ದುರ್ಗಾಳನ್ನ ಪಕ್ಕಕ್ಕೆ ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾಗ ಈ ಗೌತಮ್ ತನ್ನ ಕಾರಿಗೆ ಅಡ್ಡ ಬಂದಿದ್ದನ್ನ ಈತ ಕೂಡ ಅಬ್ಸರ್ವ್ ಮಾಡಿರ್ತಾನೆ. ಈ ಗೌತಮ್ ಏನಾದ್ರೂ ಪೊಲೀಸರಿಗೆ ತನ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರೆ ನಾನು ಅರೆಸ್ಟ್ ಆಗೋದು ಪಕ್ಕ ಅಂತ ಅವನನ್ನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಗೌತಮ್ ಆ ಸೈಕೋನ ಕೈಯಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಕೊನೆಗೂ ಆ ಸೈಕೋ ಗೌತಮ್ ನನ್ನ ಹಿಡಿದು ಸರಿಯಾಗಿ ಹೊಡೆದು ಬಿಡ್ತಾನೆ. ಇನ್ನೇನು ಆ ಸೈಕೋ ಗೌತಮ್ ನನ್ನ ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲಿ ಒಬ್ಬಳು ಮಹಿಳೆ ಕಸ ಎಸೆಯೋದಕ್ಕೆ ಅಂತ ಮನೆಯಿಂದ ಹೊರಗಡೆ ಬರ್ತಾಳೆ. ತಕ್ಷಣವೇ ಗೌತಮ್ ನನ್ನ ಅಲ್ಲೇ ಇದ್ದ ಕಸದ ಬುಟ್ಟಿಯ ಒಳಗಡೆ ಎಸೆದು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಮಣಿ ಹಾಗೂ ದುರ್ಗಾ ಗೌತಮ್ ನನ್ನ ಮೀಟ್ ಮಾಡಬೇಕು ಅಂತ ಬಂದಾಗ ಅವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಗೊತ್ತಾಗುತ್ತೆ. ತಕ್ಷಣವೇ ಮಣಿ ಆಂಬ್ಯುಲೆನ್ಸ್ ಅನ್ನ ಕರೆಸಿ ಗೌತಮ್ ನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾನೆ. ಈಗ ಮಣಿ ಹಾಗೂ ದುರ್ಗಾಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಗೌತಮ್ ಎಲ್ಲಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾನೋ ಅಂತ ಆ ಸೈಕೋ ಅವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ. ಹೀಗೆ ದುರ್ಗಾ ಅಲ್ಲೇ ಇದ್ದ ನೀರನ್ನ ಕುಡಿಯೋದಕ್ಕೆ ಅಂತ ಹೋದಾಗ ಮತ್ತೊಂದು ವಿಷಯ ಫ್ಲಾಶ್ ಆಗುತ್ತೆ. ಆ ದಿನ ದುರ್ಗಾ ಆ ಸೈಕೋನ ಕಾರನ್ನ ಹತ್ತಿದಾಗ ಆತ ಈಕೆಗೆ ಕುಡಿಯೋದಕ್ಕೆ ಅಂತ ನೀರನ್ನ ಕೊಟ್ಟಿದ್ದ ಅಲ್ವಾ. ಆ ನೀರಿನ ಒಳಗಡೆ ವಿಚಿತ್ರವಾದ ವಾಸನೆ ಬರ್ತಿರೋದನ್ನ ಈಕೆ ಅಬ್ಸರ್ವ್ ಮಾಡಿದ್ಲು ಅಲ್ವಾ. ಅದನ್ನೇ ಮಣಿಗೆ ಹೇಳಿ, ಮಣಿ ನಾವು ಹುಡುಕ್ತಿರುವ ಆ ಸೈಕೋಗೂ ಹಾಗೂ ಸಿಟಿಯಲ್ಲಿ ಆಗ್ತಿರುವ ಬ್ಯಾಕ್ ಟು ಬ್ಯಾಕ್ ಹುಡುಗಿಯರ ಮಿಸ್ಸಿಂಗ್ ಕೇಸ್ಗೂ ಏನೋ ಲಿಂಕ್ ಇದೆ. ನನ್ನ ಪ್ರಕಾರ ಆ ಸೈಕೋನೆ ಹುಡುಗಿಯರನ್ನ ಕಿಡ್ನಾಪ್ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ತಕ್ಷಣವೇ ಮಣಿ ತನ್ನ ಹೈಯರ್ ಆಫೀಸರ್ಗೆ ಫೋನ್ ಮಾಡಿ ಇದನ್ನ ಇನ್ಫಾರ್ಮ್ ಮಾಡ್ತಾನೆ. ಆದ್ರೆ ಮಣಿಯ ಹೈಯರ್ ಆಫೀಸರ್ ನೋಡಿದ್ರೆ ಇವನಿಗೇನೆ ಬೈತಾ, ನಿನಗೆ ಅಸೈನ್ ಮಾಡಿರುವ ಕೇಸನ್ನ ಮಾತ್ರನೇ ಎನ್ಕ್ವೈರಿ ಮಾಡು, ಬೇರೆ ಹುಡುಗಿಯರ ಮಿಸ್ಸಿಂಗ್ ಕೇಸ್ಗಳನ್ನ ನಾನು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ಮತ್ತೊಂದು ಕಡೆ ಹಾಸ್ಪಿಟಲ್ ನಲ್ಲಿ ಗೌತಮ್ಗೆ ಪ್ರಜ್ಞೆ ಬಂದಿದೆ ಅಂತ ಗೊತ್ತಾಗಿ ತಕ್ಷಣವೇ ಇಬ್ಬರು ಅಲ್ಲಿಗೆ ಹೋಗ್ತಾರೆ. ಆಗ ಗೌತಮ್ ಆ ದಿನ ತಾನು ನೋಡಿದ ಆ ವ್ಯಕ್ತಿಯ ಬಗ್ಗೆ ಹಾಗೂ ಕಾರ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಆ ಸೈಕೋ ದುರ್ಗಾಗೆ ಕಾಲ್ ಮಾಡ್ತಾನೆ. ನೀನು ಹಾಗೂ ಆ ಸಬ್ ಇನ್ಸ್ಪೆಕ್ಟರ್ ಮಣಿ ಎಷ್ಟೇ ಪ್ರಯತ್ನ ಪಟ್ಟರು ನನ್ನನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮಗಿರುವ ಎವಿಡೆನ್ಸ್ ಅಂದ್ರೆ ಆ ಗೌತಮ್ ಒಬ್ಬನೇ ಅಲ್ವಾ, ಅವನನ್ನ ಕೂಡ ಸ್ವಲ್ಪ ಸಮಯದಲ್ಲೇ ಸಾಯಿಸಿ ಬಿಡ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ತಕ್ಷಣವೇ ದುರ್ಗಾ ಗೌತಮ್ ನನ್ನ ಕಾಪಾಡೋದಕ್ಕೆ ಅಂತ ಹಾಸ್ಪಿಟಲ್ ನ ಬಳಿಗೆ ಬರ್ತಾಳೆ. ಆದ್ರೆ ಅಷ್ಟರಲ್ಲೇ ಗೌತಮ್ ತನಗೆ ಹುಷಾರಾಯ್ತು ಅಂತ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಟು ಹೋಗಿರ್ತಾನೆ. ಈಗ ತಾನೆ ಗೌತಮ್ ಮೆಟ್ರೋ ಸ್ಟೇಷನ್ ಬಳಿ ಹೋದ ಅಂತ ಅವನನ್ನ ಫಾಲೋ ಮಾಡ್ತಾ ದುರ್ಗಾ ಕೂಡ ಅಲ್ಲಿಗೆ ಹೋಗ್ತಾಳೆ. ಆದ್ರೆ ಗೊತ್ತಾಗದೆ ಗೌತಮ್ ಕೂತಿದ್ದ ಪ್ಲಾಟ್ಫಾರ್ಮ್ ಗೆ ಹೋಗೋದನ್ನ ಬಿಟ್ಟು ಅವನ ಆಪೋಸಿಟ್ ನಲ್ಲಿದ್ದ ಪ್ಲಾಟ್ಫಾರ್ಮ್ ಗೆ ಹೋಗಿ ಬಿಡ್ತಾಳೆ. ಅದೇ ಸಮಯಕ್ಕೆ ಒಂದು ಮೆಟ್ರೋ ಟ್ರೈನ್ ಬರುತ್ತೆ. ದುರ್ಗಾ ಆ ಮೆಟ್ರೋವನ್ನ ಹತ್ತುವಾಗ ಗೌತಮ್ ಈಕೆಯನ್ನ ನೋಡಿಬಿಡ್ತಾನೆ. ಈಗ ಶಾಕಿಂಗ್ಲಿ ದುರ್ಗಾಳ ಆಪೋಸಿಟ್ ನಲ್ಲಿ ಆ ಸೈಕೋ ಕೂತಿರೋದನ್ನ ನಾವು ನೋಡ್ತೀವಿ. ಆ ಗೌತಮ್ ಕೂಡ ಹಿಂಬದಿಯಿಂದ ಆ ಸೈಕೋನನ್ನ ನೋಡ್ತಾನೆ. ತಕ್ಷಣವೇ ದುರ್ಗಾಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ಆನ್ ಮಾಡೋದಕ್ಕೆ ಹೇಳ್ತಾನೆ. ಸರಿ ಅಂತ ದುರ್ಗಾ ವಿಡಿಯೋ ಕಾಲ್ ಆನ್ ಮಾಡ್ತಿದ್ದ ಹಾಗೆ ಗೌತಮ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಅಕ್ಕ, ನಾವು ಇಷ್ಟು ದಿನ ಹುಡುಕ್ತಿರುವ ಆ ಸೈಕೋ ನಿನ್ನ ಮುಂದೆನೆ ಕೂತಿದ್ದಾನೆ. ನೀವು ಹೆದರಿಕೊಳ್ಳೋದಕ್ಕೆ ಹೋಗ್ಬಿಡಿ, ನಾರ್ಮಲ್ ಆಗಿ ಬಿಹೇವ್ ಮಾಡಿ. ನಾನು ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಆ ಮೆಟ್ರೋವನ್ನ ಕ್ಯಾಚ್ ಮಾಡ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಸರಿ ಅಂತ ದುರ್ಗಾ ಪ್ಯಾನಿಕ್ ಆಗದೆ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳಿತಾಳೆ. ಆಗ ಆ ಸೈಕೋ ಕೂಡ ಕೆಳಗಡೆ ಇಳಿದು ತನ್ನನ್ನ ಫಾಲೋ ಮಾಡ್ತಾ ಬರ್ತಿರೋದು ದುರ್ಗಾಗೆ ಗೊತ್ತಾಗುತ್ತೆ. ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ಆ ಸೈಕೋ ದುರ್ಗಾಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ದುರ್ಗಾಳ ಜೊತೆ ಇದ್ದ ಆಕೆಯ ನಾಯಿ ಕಣ್ಣ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ಶಾಕಿಂಗ್ಲಿ ಆ ಸೈಕೋ ಕಣ್ಣಾಗೆ ಹೊಡೆದು ಸಾಯಿಸಿ ಬಿಡ್ತಾನೆ. ನಂತರ ಲಿಫ್ಟ್ ನಲ್ಲಿ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಿದ್ದ ದುರ್ಗಾಳ ಕತ್ತಿಗೆ ಒಂದು ಡ್ರಗ್ ಅನ್ನ ಇಂಜೆಕ್ಟ್ ಮಾಡಿ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾನೆ. ಅದೇ ಸಮಯಕ್ಕೆ ಜೋರಾಗಿ ಗಲಾಟೆ ಆಗ್ತಿದ್ದ ಕಾರಣ ಜನಗಳು ಓಡಿ ಬರ್ತಾರೆ. ಜನಗಳು ಅಲ್ಲಿಗೆ ಬರ್ತಿದ್ದ ಹಾಗೆ ಆ ಸೈಕೋ ದುರ್ಗಾಳನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದು ರೀಚ್ ಆದ ಗೌತಮ್ ತಕ್ಷಣವೇ ದುರ್ಗಾಳನ್ನ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾನೆ.
ಮರುದಿನ ಬೆಳಿಗ್ಗೆ ದುರ್ಗಾಗೆ ಪ್ರಜ್ಞೆ ಬಂದಾಗ ತಾನು ಸಾಕಿದ್ದ ನಾಯಿ ಕಣ್ಣ ಸತ್ತೋಯ್ತು ಅಂತ ಗೊತ್ತಾಗಿ ತುಂಬಾನೇ ಅಳ್ತಾಳೆ. ನಂತರ ಮಣಿ ಒಬ್ಬ ಡ್ರಾಯಿಂಗ್ ಆರ್ಟಿಸ್ಟ್ ನನ್ನ ಕರೆಸ್ತಾನೆ. ಗೌತಮ್ ಹಿಂದಿನ ದಿನ ರಾತ್ರಿ ಆ ಸೈಕೋನನ್ನ ನೋಡಿದ್ದ ಅಲ್ವಾ, ಆತ ಹೇಳಿದ ಗುರುತಿನ ಪ್ರಕಾರ ಒಂದು ಡ್ರಾಯಿಂಗ್ ಅನ್ನ ರೆಡಿ ಮಾಡಿಸ್ತಾನೆ. ಮತ್ತೊಂದು ಕಡೆ ಒಬ್ಬರು ಫೋರೆನ್ಸಿಕ್ ಡಾಕ್ಟರ್ ಮಣಿಗೆ ಕಾಲ್ ಮಾಡ್ತಾರೆ. ಮಣಿ ಆ ಸೈಕೋ ದುರ್ಗಾಗೆ ಇಂಜೆಕ್ಟ್ ಮಾಡಿದ ಆ ಇಂಜೆಕ್ಷನ್ ಅಲ್ಲಿ ಪ್ರೊಫೋನೋಲ್ ಎಂಬ ಒಂದು ಡ್ರಗ್ ಇದೆ. ಆ ಡ್ರಗ್ ಅನ್ನ ಯಾರಿಗೆ ಇಂಜೆಕ್ಟ್ ಮಾಡಿದ್ರು ಕ್ಷಣ ಮಾತ್ರದಲ್ಲೇ ಪ್ರಜ್ಞೆ ತಪ್ತಾರೆ. ಯೂಶಲಿ ಈ ರೀತಿಯ ಡ್ರಗ್ಸ್ ಹಾಸ್ಪಿಟಲ್ ಹಾಗೂ ಡಾಕ್ಟರ್ ಗಳಿಗೆ ಮಾತ್ರನೇ ಸಿಗೋದು ಅಂತ ಹೇಳ್ತಾನೆ. ಈಗ ದುರ್ಗಾ ಹಾಗೂ ಮಣಿಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಅದೇನು ಅಂದ್ರೆ ತಾವು ಹುಡುಕ್ತಿರುವ ಆ ಸೈಕೋ ಒಬ್ಬ ಡಾಕ್ಟರ್ ಅಂತ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಚಿತ್ರದಲ್ಲಿ ನಾವು ಆಗಾಗ ನೋಡ್ತಿರುವ ಆ ಸೈಕೋ ಒಬ್ಬ ಗೈನಕಾಲಜಿಸ್ಟ್ ಡಾಕ್ಟರೇ ಆಗಿರ್ತಾನೆ ಹಾಗೂ ಇವನ ಹೆಸರು ಜೇಮ್ಸ್ ಅಂತ. ಈಗ ಗೊತ್ತಾಗುವ ಮತ್ತೊಂದು ಶಾಕಿಂಗ್ ವಿಷಯವೇನೆಂದ್ರೆ ಈ ಸೈಕೋ ಜೇಮ್ಸ್ ಹುಡುಗಿಯರಿಗೆ ಇಲ್ಲಿಗಲ್ ಅಬೋಷನ್ ಮಾಡಿಸುವ ಬಿಸ್ನೆಸ್ ಅನ್ನ ಕೂಡ ರನ್ ಮಾಡ್ತಿರ್ತಾನೆ. ಅಂದ್ರೆ ಇವನ ಬಳಿ ಒಬ್ಬ ಏಜೆಂಟ್ ಕೆಲಸ ಮಾಡ್ತಿರ್ತಾನೆ. ಆತ ಯಾರಾದ್ರೂ ಹುಡುಗಿಯರು ಅಬೋಷನ್ ಮಾಡಿಸಿಕೊಳ್ಬೇಕು ಅಂದ್ರೆ ಜೇಮ್ಸ್ ನ ಬಳಿ ಕರೆದುಕೊಂಡು ಬರ್ತಿರ್ತಾನೆ. ಈ ಕಡೆ ಮಣಿ ಆ ಜೇಮ್ಸ್ ನ ಸ್ಕೆಚ್ ಅನ್ನ ರೆಡಿ ಮಾಡಿಸಿದ ನಂತರ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕಳುಹಿಸಿ ಸಿಟಿಯಲ್ಲೆಲ್ಲ ಹುಡುಕಿಸೋದಕ್ಕೆ ಶುರು ಮಾಡ್ತಾನೆ. ನಂತರ ಕೆಲವು ದಿನಗಳ ಹಿಂದೆ ಸೋಫಿಯಾಳ ತಾಯಿ ತನ್ನ ಮಗಳು ಕಾಣಿಸುತ್ತಿಲ್ಲ ಅಂತ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ಲಲ್ವಾ. ತಕ್ಷಣವೇ ಅವರನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಅವರ ಮನೆಗೆ ಹೋಗ್ತಾರೆ. ಆಗ ಅಲ್ಲಿದ್ದ ಸೋಫಿಯಾಳ ಫ್ರೆಂಡ್ಲನ್ನ ವಿಚಾರಿಸಿದಾಗ ಗೊತ್ತಾಗುತ್ತೆ ಸೋಫಿಯಾ ಮಿಸ್ಸಿಂಗ್ ಆಗೋದಕ್ಕೂ ಸ್ವಲ್ಪ ದಿನಗಳ ಮುಂಚೆ ಪ್ರೆಗ್ನೆಂಟ್ ಆಗಿದ್ಲು ಅಂತ ಗೊತ್ತಾಗಿತ್ತು ಅಂತ. ಸ್ನೇಹಿತರೆ, ಅಸಲಿಗೆ ಸೋಫಿಯಾ ತಾನು ಓದ್ತಿದ್ದ ಕಾಲೇಜ್ನಲ್ಲಿ ಒಬ್ಬ ಹುಡುಗನನ್ನ ಪ್ರೀತಿ ಮಾಡಿರ್ತಾಳೆ. ಇಬ್ಬರು ಇಂಟಿಮೇಟ್ ಆದ ನಂತರ ಸೋಫಿಯಾ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗಿ ಅಪೋಷನ್ ಮಾಡಿಸೋದಕ್ಕೆ ಒಬ್ಬ ಏಜೆಂಟ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ಲು ಅಂತ ಹೇಳ್ತಾಳೆ. ಈಗ ಆ ಏಜೆಂಟ್ ನ ಮುಖಾಂತರ ಜೇಮ್ಸ್ ನನ್ನ ಹಿಡಿಯೋದಕ್ಕೆ ದುರ್ಗಾ ಒಂದು ಪ್ಲಾನ್ ಮಾಡ್ತಾಳೆ. ಸೋಫಿಯಾ ಫ್ರೆಂಡ್ಗೆ ತಾನು ಕೂಡ ಪ್ರೆಗ್ನೆಂಟ್ ಆಗಿದ್ದೀನಿ, ತನಗೂ ಆಪರೇಷನ್ ಮಾಡಿಸ್ಬೇಕು ಅಂತ ಸುಳ್ಳು ಹೇಳಿ ಆ ಏಜೆಂಟ್ ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳ್ತಾಳೆ. ಸರಿ ಅಂತ ಸೋಫಿಯಾ ಫ್ರೆಂಡ್ ಈಕೆ ಹೇಳಿದ ಹಾಗೇನೆ ಮಾಡ್ತಾಳೆ. ಆ ಏಜೆಂಟ್ ಸೋಫಿಯಾಳ ಫ್ರೆಂಡ್ಗೆ ದುರ್ಗಾಳನ್ನ ಕರೆದುಕೊಂಡು ಒಂದು ಜಾಗಕ್ಕೆ ಬರೋದಕ್ಕೆ ಹೇಳ್ತಾನೆ. ದುರ್ಗಾ ತನಗೆ ಕಣ್ಣು ಕಾಣೋದಿಲ್ಲ ಅನ್ನೋ ವಿಷಯವನ್ನ ಮುಚ್ಚಿಡ್ತಾಳೆ. ಆ ಏಜೆಂಟ್ ದುರ್ಗಾಗೆ ಏನು ಕೂಡ ಗೊತ್ತಾಗಬಾರ್ದು ಅಂತ ಆಕೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಒಂದು ಕಾರ್ನಲ್ಲಿ ಕರೆದುಕೊಂಡು ಹೊರಡ್ತಾನೆ. ಮತ್ತೊಂದು ಕಡೆ ಗೌತಮ್ ಅವರಿಗೆ ಗೊತ್ತಾಗದ ಹಾಗೆ ಅವರ ಕಾರನ್ನ ಫಾಲೋ ಮಾಡ್ತಿರ್ತಾನೆ. ಈ ಕಡೆ ಮಣಿ ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ಬಂದು ತನ್ನ ಹೈಯರ್ ಆಫೀಸರ್ಗೆ ಎಲ್ಲವನ್ನ ಇನ್ಫಾರ್ಮ್ ಮಾಡಿ ಬ್ಯಾಕಪ್ಗೆ ಅಂತ ಟೀಮ್ ಅನ್ನ ಕರೆದುಕೊಂಡು ಹೊರಡ್ತಾನೆ. ಈ ಕಡೆ ಆ ಕಾರನ್ನೇ ಫಾಲೋ ಮಾಡ್ತಾ ಹೋಗ್ತಿದ್ದ ಗೌತಮ್ಗೆ ಆ ಕಾರು ಯಾವ ಕಡೆ ಹೋಯ್ತು ಅಂತಾನೆ ಗೊತ್ತಾಗೋದಿಲ್ಲ. ತಕ್ಷಣವೇ ತನಗೆ ಪರಿಚಯವಿದ್ದ ಡೆಲಿವರಿ ಬಾಯ್ಸ್ಗೆ ಆ ಕಾರ್ನ ಪಿಕ್ ಅನ್ನ ಕಳಿಸಿ ಈ ಕಾರನ್ನ ಎಲ್ಲಾದ್ರೂ ನೋಡಿದ್ರೆ ತಕ್ಷಣವೇ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಆ ಏಜೆಂಟ್ ದುರ್ಗಾಳನ್ನ ಕರೆದುಕೊಂಡು ಜೇಮ್ಸ್ ಸೀಕ್ರೆಟ್ ಆಗಿ ಆಪರೇಷನ್ ಮಾಡುವ ಆ ಜಾಗಕ್ಕೆ ಬಂದಿರ್ತಾನೆ. ಆಗ ಜೇಮ್ಸ್ ದುರ್ಗಾಳನ್ನ ನೋಡ್ತಿದ್ದ ಹಾಗೆ ಒಂದೇ ಸಾರಿ ಶಾಕ್ ಆಗಿ ಬಿಡ್ತಾನೆ. ಈಕೆ ಖಂಡಿತ ತನ್ನನ್ನ ಹಿಡಿಯೋದಕ್ಕೆ ಅಂತಾನೆ ಬಂದಿದ್ದಾಳೆ ಅಂತ ಆಕೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ದುರ್ಗಾಳನ್ನ ಕಾಪಾಡೋದಕ್ಕೆ ಅಂತ ಮಣಿ ಪೊಲೀಸರನ್ನ ಕರೆದುಕೊಂಡು ಬರೋಣ ಅಂದ್ರೆ ಎಲ್ಲ ಪೊಲೀಸರು ಒಬ್ಬ MLA ಮನೆಗೆ ಸೆಕ್ಯೂರಿಟಿಗೆ ಅಂತ ಹೋಗಿರ್ತಾರೆ. ಆ ಕಡೆ ಒಬ್ಬ ಡೆಲಿವರಿ ಬಾಯ್ ದುರ್ಗಾ ಬರ್ತಿದ್ದ ಆ ಕಾರನ್ನ ಒಂದು ಜಾಗದಲ್ಲಿ ನೋಡಿದ್ದೀನಿ ಅಂತ ಗೌತಮ್ಗೆ ಇನ್ಫಾರ್ಮ್ ಮಾಡ್ತಾನೆ. ಆ ಸೈಕೋ ಜೇಮ್ಸ್ ದುರ್ಗಾಳನ್ನ ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲಿ ಗೌತಮ್ ತನ್ನ ಫ್ರೆಂಡ್ ನ ಜೊತೆ ಅಲ್ಲಿಗೆ ಬರ್ತಾನೆ. ದುರ್ಗಾಳನ್ನ ಕಾಪಾಡೋದಕ್ಕೆ ಆ ಗೌತಮ್ ಹಾಗೂ ಅವನ ಫ್ರೆಂಡ್ಸ್ ಇಬ್ಬರು ಕೂಡ ಆ ಜೇಮ್ಸ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಮಯಕ್ಕೆ ಸರಿಯಾಗಿ ಮಣಿ ಕೂಡ ಗೌತಮ್ನ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತಾ ಅಲ್ಲಿಗೆ ಬಂದು ಆ ಜೇಮ್ಸ್ಗೆ ಸರಿಯಾಗಿ ಹೊಡೆದು ಅರೆಸ್ಟ್ ಮಾಡ್ತಾನೆ. ಈಗ ಸ್ಟೇಷನ್ ನಲ್ಲಿ ಆ ಜೇಮ್ಸ್ಗೆ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದಾಗ ಆತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಕೆಲವು ವರ್ಷಗಳ ಹಿಂದೆ ಈ ಸೈಕೋ ಜೇಮ್ಸ್ ನ್ಯಾನ್ಸಿ ಎಂಬ ಒಬ್ಬಳು ಹುಡುಗಿಯನ್ನ ಪ್ರೀತಿ ಮಾಡಿ ಮದುವೆ ಆಗಿರ್ತಾನೆ. ಮದುವೆಯಾದ ಹೊಸದರಲ್ಲಿ ಇಬ್ಬರು ತುಂಬಾನೇ ಖುಷಿಯಾಗಿ ಜೀವನ ಮಾಡ್ತಿರ್ತಾರೆ. ಆದ್ರೆ ನಿಧಾನಕ್ಕೆ ಇಬ್ಬರ ಮಧ್ಯ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳಾಗೋದಕ್ಕೆ ಶುರುವಾಗುತ್ತೆ. ಹೀಗಿರುವಾಗ್ಲೇ ಒಂದು ದಿನ ಜೇಮ್ಸ್ಗೆ ತನ್ನ ಹೆಂಡತಿ ನ್ಯಾನ್ಸಿ ಯಾರದ ಜೊತೆ ಅಫೇರ್ ನಲ್ಲಿದ್ದಾಳೆ ಅಂತ ಅನುಮಾನ ಬರುತ್ತೆ. ಒಂದು ದಿನ ನ್ಯಾನ್ಸಿ ಯಾವುದೋ ಫಂಕ್ಷನ್ ಇದೆ ಅಂತ ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೋಗಿರ್ತಾಳೆ. ಆದ್ರೆ ಇದನ್ನ ನೋಡಿದ ಜೇಮ್ಸ್ ಮಾತ್ರ ಈಕೆ ಯಾರದೋ ಜೊತೆ ಸುತ್ತಾಡೋದಕ್ಕೆ ಹೋಗಿದ್ದಾಳೆ ಅಂತ ಮನೆಗೆ ಬಂದ ತಕ್ಷಣ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ತನ್ನ ಗಂಡ ತನ್ನ ಕ್ಯಾರೆಕ್ಟರ್ ನ ಮೇಲೇನೆ ಅನುಮಾನ ಪಡ್ತಿದ್ದಾನೆ ಅಂತ ನ್ಯಾನ್ಸಿಗೂ ಕೂಡ ತುಂಬಾನೇ ಕೋಪ ಬರುತ್ತೆ. ಹೀಗೆ ಜಗಳ ಮತ್ತಷ್ಟು ಜಾಸ್ತಿಯಾಗಿ ನ್ಯಾನ್ಸಿ ಜೇಮ್ಸ್ಗೆ ನಿನಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿಬಿಡ್ತಾಳೆ. ಡಿವೋರ್ಸ್ ಅಂತ ಹೇಳ್ತಿದ್ದ ಹಾಗೆ ಜೇಮ್ಸ್ ನ ಪಿತ್ತ ನೆತ್ತಿಗಿರುತ್ತೆ. ಅದೇ ಕೋಪದಲ್ಲಿ ತನ್ನ ಹೆಂಡತಿಯನ್ನ ಹಿಂದಕ್ಕೆ ತಳ್ಳಿಬಿಡ್ತಾನೆ. ಹಿಂದಕ್ಕೆ ಬಿದ್ದ ನ್ಯಾನ್ಸಿಯ ತಲೆಗೆ ತುಂಬಾನೇ ಪೆಟ್ಟಾದ ಕಾರಣ ಆಕೆ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ತನ್ನ ಹೆಂಡತಿ ತನ್ನ ಕಣ್ಣ ಮುಂದೆನೆ ಒದ್ದಾಡಿ ಪ್ರಾಣ ಬಿಟ್ರೆ ಈ ಜೇಮ್ಸ್ಗೆ ಮಾತ್ರ ಒಂದು ರೀತಿ ಖುಷಿ ಆಗ್ತಿರುತ್ತೆ. ಸ್ನೇಹಿತರೆ, ಈಗಲೇ ನಮಗೆ ಗೊತ್ತಾಗುತ್ತೆ ಈ ಜೇಮ್ಸ್ ಒಬ್ಬ ಸೈಕೋ ಕ್ಯಾರೆಕ್ಟರ್ ನ ಮನುಷ್ಯ ಅಂತ. ಹೀಗೆ ತನ್ನ ಹೆಂಡತಿ ಸತ್ತ ಕೆಲವು ದಿನಗಳ ನಂತರ ಜೇಮ್ಸ್ಗೆ ಮತ್ತೆ ಯಾರನ್ನಾದ್ರೂ ಕೊಲೆ ಮಾಡಬೇಕು ಅಂತ ಅನ್ಸುತ್ತೆ. ಅದಕ್ಕೇನೆ ಜೇಮ್ಸ್ ಸಿಟಿಯಲ್ಲಿ ವಯಸ್ಸಿಗೆ ಬಂದ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಕಿಡ್ನಾಪ್ ಮಾಡ್ತಿರ್ತಾನೆ. ನಂತರ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಅತ್ಯಾಚಾರ ಮಾಡಿ ನಂತರ ಅವರನ್ನ ಕೊಲೆ ಮಾಡಿ ಅವರು ಒದ್ದಾಡೋದನ್ನ ನೋಡಿ ಎಂಜಾಯ್ ಮಾಡ್ತಿರ್ತಾನೆ.
ಈಗ ಪೊಲೀಸರು ಈ ಸೈಕೋನನ್ನ ಜೈಲಿಗೆ ಕಳಿಸ್ಬೇಕು ಅಂತ ಫಿಕ್ಸ್ ಆಗಿ ಅವನನ್ನ ಸೆಲ್ಗೆ ಹಾಕ್ತಾರೆ. ಆ ಸೈಕೋಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ದುರ್ಗಾ ವಾಪಸ್ ಅನಾಥಾಶ್ರಮಕ್ಕೆ ಹೋಗಿರ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ಸೆಲ್ ನ ಒಳಗಡೆ ಇದ್ದ ಆ ಸೈಕೋ ತನಗೆ ಗಾಯವಾಗಿದೆ ಅಂತ ನಾಟಕ ಮಾಡ್ತಾ ಕೆಳಗಡೆ ಬೀಳ್ತಾನೆ. ಅಲ್ಲೇ ಇದ್ದ ಮಣಿ ಹಾಗೂ ಇಬ್ಬರು ಕಾನ್ಸ್ಟೇಬಲ್ಗಳು ಇವನಿಗೆ ಏನಾಯ್ತು ಅಂತ ನೋಡೋದಕ್ಕೆ ಸೆಲ್ ಅನ್ನ ಓಪನ್ ಮಾಡಿ ಒಳಗಡೆ ಬರ್ತಾರೆ. ಆಗ ಶಾಕಿಂಗ್ಲಿ ಇದ್ದಕ್ಕಿದ್ದ ಹಾಗೆ ಅವರ ಮೇಲೆ ಅಟ್ಯಾಕ್ ಮಾಡಿ ಮಣಿಯನ್ನ ಸಾಯಿಸಿ ಬಿಡ್ತಾನೆ. ನಂತರ ಮಣಿಯ ಫೋನ್ ನಿಂದಲೇ ದುರ್ಗಾಗೆ ನೀನೀಗ ಎಲ್ಲಿದ್ಯಾ ಅಂತ ವಿಚಾರಿಸ್ತಾನೆ. ದುರ್ಗಾ ಮಣಿನೇ ತನಗೆ ಮೆಸೇಜ್ ಮಾಡ್ತಿದ್ದಾನೆ ಅಂದುಕೊಂಡು ನಾನು ಅನಾಥಾಶ್ರಮದಲ್ಲಿ ಇದ್ದೀನಿ ಅಂತ ಹೇಳಿಬಿಡ್ತಾಳೆ. ತಕ್ಷಣವೇ ಅಲ್ಲಿಗೆ ಹೋದ ಈ ಸೈಕೋ ಜೇಮ್ಸ್ ಮೊದಲಿಗೆ ಗೌತಮ್ನ ಹೊಟ್ಟೆಗೆ ಚಾಕುವಿನಿಂದ ಚುಚ್ಚಿ ಬಿಡ್ತಾನೆ. ನಂತರ ನನ್ನನ್ನೇ ಅರೆಸ್ಟ್ ಮಾಡಿಸ್ತೀಯ ಅಂತ ದುರ್ಗಾಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಇನ್ನೇನು ಆತ ದುರ್ಗಾಳನ್ನ ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲಿ ದುರ್ಗಾ ಅಲ್ಲೇ ಬಿದ್ದಿದ್ದ ಒಂದು ಕಲ್ಲಿನಿಂದ ಜೇಮ್ಸ್ ನ ತಲೆಗೆ ಹೊಡೆದು ಬಿಡ್ತಾಳೆ. ಗೌತಮ್ನ ಹೊಟ್ಟೆಗೆ ಚಾಕುವಿನಿಂದ ಚುಚ್ಚಿದ್ದ ಕಾರಣ ಆತ ಜೋರಾಗಿ ಕಿರುಚಾಡ್ತಿರ್ತಾನೆ. ಅವನ ಕಿರುಚಾಟ ಕೇಳಿದ ದುರ್ಗಾಗೆ ಸತ್ತು ಹೋಗಿರುವ ತನ್ನ ತಮ್ಮ ಆದಿನೇ ನೆನಪಾಗ್ತಾನೆ. ತಕ್ಷಣವೇ ಜೇಮ್ಸ್ ನ ತಲೆಗೆ ಮತ್ತೆ ಆ ದೊಡ್ಡ ಕಲ್ಲಿನಿಂದ ಹೊಡೆದು ಸಾಯಿಸಿ ಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಎಂಡ್ಸಿನಲ್ಲಿ ದುರ್ಗಾಗೆ ಒಬ್ಬರು ಡೋನರ್ ಒಂದು ಕಣ್ಣನ್ನ ದಾನ ಮಾಡಿರ್ತಾರೆ. ತನ್ನ ಕಣ್ಣಿನ ದೃಷ್ಟಿ ವಾಪಸ್ ಬಂತಲ್ಲ ಅಂತ ದುರ್ಗಾಗೆ ತುಂಬಾನೇ ಖುಷಿಯಾಗುತ್ತೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.